ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂಥ 440 ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ಸದನದಲ್ಲಿ ನಡೆದಂಥ ಒಂದು ಪ್ರಶ್ನೋತ್ತರ ವೇಳೆಯಲ್ಲಿ ನಡೆದಂಥ ಒಂದು ಮಾಹಿತಿ ಇದು. ಇಲ್ಲಿ ರಾಜ್ಯದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಒಟ್ಟು 440 ಸರ್ಕಾರಿ ಪದವಿ ಕಾಲೇಜುಗಳಿರುತ್ತವೆ. ಸದರಿ ಕಾಲೇಜುಗಳಲ್ಲಿ ಮಂಜೂರಾಗಿರುವ, ಭರ್ತಿಯಾಗಿರುವ ಹಾಗೂ ಖಾಲಿ ಇರುವ ಹುದ್ದೆಗಳು, ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ಒಂದು ವಿವರ ಈ ರೀತಿ ಇದೆ. ಇಲ್ಲಿ ಬೋಧಕ ಹುದ್ದೆಗಳು ಮಂಜೂರಾತಿಯಾಗಿರೋದು 7,187. ಅದರಲ್ಲಿ ಭರ್ತಿಯಾಗಿರುವಂಥ ಹುದ್ದೆಗಳು 6,895. ಖಾಲಿ ಇರುವಂಥ ಹುದ್ದೆಗಳು 892. ಅದೇ ರೀತಿಯಾಗಿ ಬೋಧಕೇತರ ಸಿಬ್ಬಂದಿ ಒಂದು ಹುದ್ದೆಗಳೆಷ್ಟಪ್ಪ ಅಂದರೆ 4,613 ಹುದ್ದೆಗಳು ಮಂಜೂರಾಗಿದ್ವು. ಅದರಲ್ಲಿ ಭರ್ತಿಯಾಗಿರುವಂಥ ಹುದ್ದೆಗಳು 1,292. ಖಾಲಿ ಇರುವಂಥ ಹುದ್ದೆಗಳು 3,321. ಮತ್ತು ಅದೇ ರೀತಿಯಾಗಿ ರಾಜ್ಯದಲ್ಲಿರುವಂತಹ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಖಾಲಿ ಇರುವಂತಹ ಒಂದು ಹುದ್ದೆಗಳು, ರಾಜ್ಯದಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳು ಒಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ತಾಂತ್ರಿಕ ಶಿಕ್ಷಣ ಇಲಾಖೆ ಅಧೀನದಲ್ಲಿ 16 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಮತ್ತು 107 ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದು, ಈ ಪೈಕಿ 10 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಮತ್ತು 81 ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಗಳ ಹುದ್ದೆಗಳು ಮಂಜೂರಾಗಿವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬೋಧಕ ಸಿಬ್ಬಂದಿಗಳು ಎಷ್ಟಿದ್ದಾವೆ ಮತ್ತು ಬೋಧಕೇತರ ಸಿಬ್ಬಂದಿಗಳು ಮಾಹಿತಿ ನೋಡೋದಾದರೆ, ಇಲ್ಲಿ ಬೋಧಕ 646 ಮಂಜೂರಾದಂಥ ಹುದ್ದೆಗಳು, ಅದರಲ್ಲಿ ಭರ್ತಿಯಾಗಿರೋದು 337. ಖಾಲಿ ಇರುವಂಥ ಹುದ್ದೆಗಳು 309. ನಂತರ ಬೋಧಕೇತರ 1,150, ಭರ್ತಿಯಾಗಿರೋದು 128. ಖಾಲಿ ಇರುವಂಥ ಹುದ್ದೆ 1,022. ಮತ್ತು ರಾಜ್ಯದಲ್ಲಿರುವಂಥ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಒಂದು ಮಾಹಿತಿ ನೋಡೋದಾದರೆ, ಬೋಧಕರ ಹುದ್ದೆ ಎಷ್ಟಾಗಿದ್ವು ಮಂಜೂರು ಅಂದರೆ 2,812 ಹುದ್ದೆಗಳು ಮಂಜೂರಾತಿಯನ್ನು ಹೊಂದಿದ್ವು. ಅದರಲ್ಲಿ ಭರ್ತಿಯಾಗಿರುವುದು 1,777. ಖಾಲಿ ಇರುವಂಥ ಹುದ್ದೆ 1,035 ಹುದ್ದೆಗಳು ಖಾಲಿ ಇದ್ದಾವೆ. ಹಾಗಾಗಿ ಮತ್ತು ಅದರ ಜೊತೆಗೆ ಬೋಧಕೇತರದ್ದು 4,642 ಹುದ್ದೆಗಳು ಒಟ್ಟು ಮಂಜೂರಾತಿಯನ್ನು ಪಡೆದಿದ್ದು, ಅದರಲ್ಲಿ 904 ಹುದ್ದೆಗಳು ಭರ್ತಿಯಾಗಿವೆ. 3,738 ಖಾಲಿ ಇರುವಂಥ ಹುದ್ದೆಗಳು. ಹಾಗಾಗಿ ಸ್ನೇಹಿತರೆ, ಈ ಇಷ್ಟು ಹುದ್ದೆಗಳು ಈಗ ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ ಯಾವುದೇ ಆದರೂ ಒಂದು ಸಮಯದಲ್ಲಿ ಕಾಲ್ಫಾರ್ಮ್ ಆಗೇ ಆಗ್ತವೆ, ನೋಟಿಫಿಕೇಷನ್ ಆಗುತ್ತೆ. ಹಾಗಾಗಿ ಈ ಹುದ್ದೆಗಳಿಗೆ ನೀವು ಕಾಯ್ಕೊಂತ ಇರೋದು. ಮತ್ತು ಈ ಹುದ್ದೆಗಳಿಗೋಸ್ಕರ ಒಂದು ಆಸೆಯನ್ನು ಹೊಂದಿರೋರು ಏನಪ್ಪ ಅಂದರೆ, ಈಗಲಿಂದನೇ ಇದ್ರ ಬಗ್ಗೆ ಸ್ಟಡಿ ಮಾಡಿ ನೆಕ್ಸ್ಟ್ ನೋಟಿಫಿಕೇಷನ್ ಆದಾಗ ನಿಮಗೆ ಈಸಿ ಆಗುತ್ತೆ. ಇಲ್ಲಿ ಯಾವುದೇ ಕ್ಷಣದಲ್ಲಾದರೂ ನೋಟಿಫಿಕೇಷನ್ ಮಾಡ್ಬೋದು. ಇವೆಲ್ಲ ಏನಪ್ಪ ಅಂದರೆ ಸದನದಲ್ಲಿ ಚರ್ಚೆ ಆಗಿರುವಂಥ ವಿಷಯಗಳು. ಹಾಗಾಗಿ ಇಲ್ಲಿ ಜಿಲ್ಲಾವಾರು ಮಾಹಿತಿನೂ ಕೂಡ ಅವ್ರು ಕೊಟ್ಟಿದ್ದಾರೆ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಕೊಟ್ಟಿದ್ದಾರೆ ನೋಡಿರಿ. ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಸರ್ಕಾರಿ ಪದವಿ ಕಾಲೇಜುಗಳಿಗೆ ಮಂಜೂರು, ಭರ್ತಿ ಹಾಗೂ ಖಾಲಿ ಇರುವಂಥ ಜಿಲ್ಲಾವಾರು ಹುದ್ದೆಗಳ ಒಂದು ಮಾಹಿತಿ ನೋಡೋದಾದರೆ, ಬಾಗಲಕೋಟೆ ಜಿಲ್ಲೆಯಲ್ಲಿ 230 ಹುದ್ದೆ ಮಂಜೂರಾತಿಯನ್ನು ಪಡೆದದ್ದು, ಭರ್ತಿಯಾಗಿರೋದು 184. ಖಾಲಿ ಇರುವಂಥ ಹುದ್ದೆ 46. ನಂತರ ಬೆಂಗಳೂರು ಗ್ರಾಮಾಂತರ 118, ಭರ್ತಿಯಾಗಿರೋದು 116. 2 ಹುದ್ದೆ ಖಾಲಿ ಇದೆ. ಬೆಂಗಳೂರು ನಗರದಲ್ಲಿ 465, ಅದರಲ್ಲಿ ಭರ್ತಿಯಾಗಿರೋದು 433. ಖಾಲಿ ಇರೋದು 32. ಬೆಳಗಾವಿ 306, 284, 22. ಬಳ್ಳಾರಿ 158, 96, 62. ಬೀದರ್ 175, 138, 37. ಬಿಜಾಪುರ 156, 142, 14. ಚಾಮರಾಜನಗರ 123, 103, 120. ಚಿಕ್ಕಬಳ್ಳಾಪುರ 159, 132, 27. ಚಿಕ್ಕಮಗಳೂರು 236, 214, 22. ಚಿತ್ರದುರ್ಗ 278, 241, 37. ದಕ್ಷಿಣ ಕನ್ನಡ 265, 227, 38. ದಾವಣಗೆರೆ 216, 216 ಖಾಲಿ ಹುದ್ದೆಗಳು. ಧಾರವಾಡ 138, 131, 7 ಖಾಲಿ ಹುದ್ದೆಗಳು. ಗದಗ 155, 146, 9. ಹಾಸನ 419, 383, 36. ಹಾವೇರಿ 197, 174, 23. ಕಲಬುರಗಿ 338, 299, 39. ಕೊಡಗು 55, 49, 6. ಕೋಲಾರ
259, 216, 43. ಕೊಪ್ಪಳ 166, 129, 37. ಮಂಡ್ಯ 219, 211, 8. ಮೈಸೂರು 585, 542, 43. ರಾಯಚೂರು 191, 137, 54. ರಾಮನಗರ 191, 173, 18. ಶಿವಮೊಗ್ಗ 328, 276, 52. ತುಮಕೂರು 362, 346, 16. ಉಡುಪಿ 211, 191, 20. ಉತ್ತರ ಕನ್ನಡ 255, 208, 47. ವಿಜಯನಗರ 94, ಭರ್ತಿಯಾಗಿರುವಂಥ ಹುದ್ದೆ 84, ಖಾಲಿ ಇರುವಂಥ ಹುದ್ದೆ 10. ಯಾದಗಿರಿ 139, 90 ಹುದ್ದೆ ಭರ್ತಿಯಾಗಿವೆ, 49 ಹುದ್ದೆ ಖಾಲಿ ಇದೆ. ಒಟ್ಟು ಹುದ್ದೆಗಳು 7187. ಭರ್ತಿಯಾಗಿರುವಂತಹ ಹುದ್ದೆಗಳು 6295. ಖಾಲಿ ಇರುವಂಥ ಹುದ್ದೆಗಳು 892. ಇದಿಷ್ಟೇನಪ್ಪ ಅಂದರೆ ಕರ್ನಾಟಕ ರಾಜ್ಯದಲ್ಲಿರುವಂಥ 440 ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಒಂದು ಹುದ್ದೆಗಳ ಮಾಹಿತಿ. ನಂತರ ಇಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮಂಜೂರು ಆಗಿರುವ ಭರ್ತಿಯಾಗಿರುವ ಖಾಲಿ ಇರುವಂಥ ಬೋಧಕೇತರ ಹುದ್ದೆಗಳ ಒಂದು ಮಾಹಿತಿ ನೋಡೋದಾದರೆ ಇಲ್ಲಿ ಜಿಲ್ಲಾವಾರು ಕೊಟ್ಟಿದ್ದಾರೆ. ಬೋಧಕೇತರ ಹುದ್ದೆಗಳು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಖಾಲಿ ಇದೆ ಅಂದರೆ ಇಲ್ಲಿ ಮಂಜೂರಾತಿ ಭರ್ತಿ ಖಾಲಿ ಹುದ್ದೆ ಇದೆ. ಖಾಲಿ ಹುದ್ದೆಗಳು ಮಾತ್ರ ಹೇಳ್ತಾ ಹೋಗ್ತೀನಿ. ಬಾಗಲಕೋಟೆ 110, ಬೆಂಗಳೂರು ಗ್ರಾಮಾಂತರ 60, ಬೆಂಗಳೂರು ನಗರ 152, ಬೆಳಗಾವಿ 170, ಬಳ್ಳಾರಿ 65, ಬೀದರ್ 78, ಬಿಜಾಪುರ 70, ಚಾಮರಾಜನಗರ 67, ಚಿಕ್ಕಬಳ್ಳಾಪುರ 113, ಚಿಕ್ಕಮಗಳೂರು 129, ಚಿತ್ರದುರ್ಗ 150, ದಕ್ಷಿಣ ಕನ್ನಡ 127, ದಾವಣಗೆರೆ 79, ಧಾರವಾಡ 56, ಗದಗ 53, ಕಲಬುರಗಿ 123, ಹಾಸನ 223, ಹಾವೇರಿ 93, ಕೊಡಗು 49, ಕೋಲಾರ 130, ಕೊಪ್ಪಳ 92, ಮಂಡ್ಯ 119, ಮೈಸೂರು 253, ರಾಯಚೂರು 73, ರಾಮನಗರ 84, ಶಿವಮೊಗ್ಗ 223, ತುಮಕೂರು 201, ಉಡುಪಿ 101, ಉತ್ತರ ಕನ್ನಡ 123, ವಿಜಯನಗರ 34, ಯಾದಗಿರಿ 48. ಒಟ್ಟು ಕರ್ನಾಟಕ ರಾಜ್ಯದಲ್ಲಿ ಬೋಧಕೇತರ ಸಿಬ್ಬಂದಿಗಳ ಒಂದು ಮಾಹಿತಿ ನೋಡೋದಾದರೆ ಒಟ್ಟು ಮಂಜೂರಾಗಿರುವಂಥ ಹುದ್ದೆಗಳು 4613. ಭರ್ತಿಯಾಗಿರುವಂಥ ಹುದ್ದೆಗಳು 1292. ಖಾಲಿ ಇರುವಂಥ ಹುದ್ದೆಗಳು 3321. ಇದು ಏನಪ್ಪ ಅಂದರೆ ಕರ್ನಾಟಕ ರಾಜ್ಯದಲ್ಲಿ 440 ಪದವಿ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಬೋಧಕೇತರ ಹುದ್ದೆಗಳ ಒಂದು ಮಾಹಿತಿ. ಅದೇ ರೀತಿಯಾಗಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಖಾಲಿ ಇರುವಂತಹ ಜಿಲ್ಲಾವಾರು ಹುದ್ದೆಗಳು ಬೆಂಗಳೂರು ನಗರ 62 ಖಾಲಿ ಇದ್ದಾವೆ, ಬೆಂಗಳೂರು ಗ್ರಾಮಾಂತರ 8, ಬಾಗಲಕೋಟೆ 64, ಬೆಳಗಾವಿ 42, ಬಳ್ಳಾರಿ 16, ಬೀದರ್ 43, ಬಿಜಾಪುರ 39, ಚಾಮರಾಜನಗರ 5, ಚಿಕ್ಕಮಗಳೂರು 38, ಚಿತ್ರದುರ್ಗ 25, ಚಿಕ್ಕಬಳ್ಳಾಪುರ 30, ದಕ್ಷಿಣ ಕನ್ನಡ 75, ದಾವಣಗೆರೆ 31, ಧಾರವಾಡ 8, ಗದಗ 59, ಕಲಬುರಗಿ 34, ಹಾಸನ 64, ಹಾವೇರಿ 30, ಕೊಡಗು 20, ಕೋಲಾರ 31, ಕೊಪ್ಪಳ 37, ಮಂಡ್ಯ 7 ಹುದ್ದೆಗಳು, ಮೈಸೂರು 24, ರಾಯಚೂರು 89, ರಾಮನಗರ 20, ಶಿವಮೊಗ್ಗ 48, ತುಮಕೂರು 27, ಉಡುಪಿ 37, ಉತ್ತರ ಕನ್ನಡ 105, ಯಾದಗಿರಿ 21. ಇದಿಷ್ಟು ಸ್ನೇಹಿತರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವಂತಹ ಒಂದು
ಪ್ರಥಮ ದರ್ಜೆ ಕಾಲೇಜುಗಳು, ಪಾಲಿಟೆಕ್ನಿಕ್ ಕಾಲೇಜುಗಳು ಮತ್ತು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಖಾಲಿ ಇರುವಂಥ ಒಂದು ಹುದ್ದೆಗಳ ಮಾಹಿತಿ. ಹಾಗಾದರೆ ಈ ಒಂದು ಹುದ್ದೆಗಳು ಯಾವುದೇ ಕ್ಷಣದಲ್ಲಾದರೂ ನೋಟಿಫಿಕೇಷನ್ ಹೊರಡಿಸ್ಬೋದು. ಹಾಗಾಗಿ ಈ ಹುದ್ದೆಗಳಿಗೆ ನೀವು ಆದಷ್ಟು ತಯಾರಿಯನ್ನು ಈಗಲಿಂದನೇ ನಡೆಸ್ಕೊಳ್ಳಿ. ಮುಂದೆ ನೋಟಿಫಿಕೇಷನ್ ಆದಾಗ ನಿಮಗೆ ಈಸಿ ಆಗುತ್ತೆ. ಮುಂದೆ ನೋಟಿಫಿಕೇಷನ್ ಆದಾಗ ನೀವು ಏನಾದರೂ ತಯಾರಿ ಮಾಡೋಕ್ಕೆ ಹೋದಾಗ ನಿಮಗೆ ಸಮಯಾವಕಾಶ ಇರೋದಿಲ್ಲ. ಹಾಗಾಗಿ ಈಗಲಿಂದನೇ ಈ ಹುದ್ದೆಗಳ ಒಂದು ತಯಾರಿಯನ್ನು ಮಾಡಿಕೊಳ್ಳಿ. ಶೀಘ್ರದಲ್ಲೇ ಹುದ್ದೆಗಳ ಒಂದು ನೇಮಕಾತಿ ಮಾಡ್ತೀವಿ ಅಂತ ಸದನದಲ್ಲಿ ಚರ್ಚೆ ಆಗಿರುವಂಥದ್ದು. ಹಾಗಾಗಿ ನೀವು ಇಲ್ಲಿಂದನೇ ಒಂದು ತಯಾರಿಯನ್ನು ಮಾಡಿಕೊಂಡು ಈ ಹುದ್ದೆಗಳನ್ನು ನಿಮ್ಮದಾಗಿಸ್ಕೊಳ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ.